ಕೊನೆಗೂ ರಾಜೀನಾಮೆ ಕೊಟ್ಟರು. ನೀವು ಹೇಳ್ತೀರಲ್ಲ ಕೊನೆಗೂ 47 ದಿವಸ ಇಡೀ ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಿ ಸುಮಾರು 10-20 ಮಕ್ಕಳು ಪ್ರಾಣ ಕಳ್ಕೊಂಡು 1.5 ಲಕ್ಷ ಜನ ಎರಡನೇ ನೀಟ್ ಪರೀಕ್ಷೆಗೆ ಇವತ್ತು ಹಾಜರಾಗಲಿಲ್ಲ ಮಾನಸಿಕ ಒತ್ತಡದಿಂದ. ಇವತ್ತು ಪ್ರಧಾನಮಂತ್ರಿಗಳು ಇವತ್ತು ನಾಚಿಕೆ ಪಡುವಂಥ ಪರಿಸ್ಥಿತಿ ಇದು. 24 ಗಂಟೆ ಒಳಗಡೆ ಇದನ್ನು ಮಾಡಬೇಕಾಗಿತ್ತು, ಏನಾದರೂ ಮರ್ಯಾದೆ ಉಳಿತಿತ್ತು. ಈಗ ಯುವಕರು ಇವತ್ತೊಂದು ದಿವಸ ವಿದ್ಯಾರ್ಥಿಗಳು ನಾವು ಭಾಳ ದೊಡ್ಡ ಹೋರಾಟ ಮಾಡಿದ್ಮೇಲೆ ಇವತ್ತು ಎಚ್ಚೆತ್ತುಕೊಂಡು ತಡವಾಗಿ ಕುಂಭಕರ್ಣದ ನಿದ್ರೆಯಿಂದ ಎಚ್ಕೊಂಡು ಈಗ ಇದನ್ನು ಅನಿವಾರ್ಯವಾಗಿ ಮಾಡಿದ್ದಾರೆ. ಯಾಕಂದ್ರೆ ಗೊತ್ತಾಯ್ತು ಅವ್ರಿಗೆ ಇನ್ನು ಮುಂದೆ ಇವರು ಅಚ್ಚೇ ದಿನ ನಡೆಯೋದಿಲ್ಲ, ಇವರು ಸುಳ್ಳುಗಳ ನಡೆಯೋದಿಲ್ಲ ಅಂತ ತಿಳ್ಕೊಂಡು ಈಗ ಅನಿವಾರ್ಯವಾಗಿ ಇವತ್ತು ದಿವಸ ಈ ಹೆಜ್ಜೆ ಇಟ್ಟಿದ್ದಾರೆ. ಅದು ಏನು ಒತ್ತಡದಿಂದ ಇವತ್ತು ದಿವಸ ಒಂದು ಕಡೆ ಕಾಕ್ರೋಚ್ ಜನತಾ ಪಾರ್ಟಿ, ನಮ್ಮ ಬ್ಯಾಂಕಾಕು ಮತ್ತು ಇನ್ನೊಂದು ಕಡೆ ನಮ್ಮ ಮುಖಂಡರಾದಂಥ ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಎಲ್ಲರೂ ಹೋರಾಟ ಮಾಡಿದ್ರಿಂದ ಇವತ್ತು ರಾಜೀನಾಮೆಯನ್ನು ಪಡ್ಕೊಂಡಿದ್ದಾರೆ. ಆದರೆ ಇಟ್ ಇಸ್ ಟೂ ಲೇಟ್. ಇದು ಮೋದಿ ಯುಗ ಅಂತ್ಯಗೊಳ್ಳಕ್ಕೆ ಪ್ರಾರಂಭ ಆಗಿದೆ. 2014ರಲ್ಲಿ ಇವರು ಏನು ಭರವಸೆಗಳನ್ನು ಕೊಟ್ಟು ಅಚ್ಚೇ ದಿನ ಹೆಂಗೆ ಒಳ್ಳೆಯ ದಿನ ಬರ್ತವೆ, ಎಲ್ಲ ಬೆಲೆಗಳು ಗಗನಕ್ಕೇರಿದ್ದಾವೆ, ಕೆಳಗಿಳಿಸ್ತೀವಿ, ಪೆಟ್ರೋಲು, ಡೀಸೆಲ್ಲು, ಗ್ಯಾಸ್ ಸಿಲಿಂಡರು, ಡಾಲರ್ ರೇಟು, ಇದೆಲ್ಲವೂ ಕೂಡ ಇವತ್ತು ನುಸುದಾಗಿದೆ. ಈಗ ನೆಕ್ಸ್ಟ್ ಬರ್ತದೆ ಎಥನಾಲ್. ಎಥನಾಲು ಅದೇ ವೈಜ್ಞಾನಿಕವಾಗಿ ಅದನ್ನು ಸರಿಯಾಗಿ ಟೆಸ್ಟ್ ಮಾಡಿ ಜನರ ವಿಶ್ವಾಸವನ್ನು ಗಳಿಸಿ ಎಕ್ಸ್ಪರ್ಟ್ಸನ್ನು ತಜ್ಞನ ಕರೆದು ಬೇರೆ ಬೇರೆ ವಿದೇಶದಲ್ಲಿ ವಿಶ್ಲೇಷಿಸುವಂಥದ್ದು ಎಥನಾಲ್ ಏನು ಬ್ರಾಜಿಲು ಮತ್ತು ಇನ್ನಿತರ ಕಂಟ್ರೀಸಿಂದ ಇದು ಮಾಡುವಂಥದ್ದು, ಯಾವ ರೀತಿಯ ಜನಸಾಮಾನ್ಯರ ಏನು ವಾಹನಗಳಿದ್ದಾವೆ ಅದಕ್ಕೆ ಹಾನಿ ಆಗದ ಹಾಗೆ ಮತ್ತು ಈ ಮೈಲೇಜ್ ಕಡಿಮೆ ಆಗುವಂಥದ್ದು ಏನಾಗ್ತದೆ ಇದರೆಲ್ಲವನ್ನು ಗಮನದಲ್ಲಿಟ್ಕೊಂಡು ಒಂದು ದಿವಸ ಎಥನಾಲ್ ಪಾಲಿಸಿಯನ್ನು ಮಾಡಬೇಕಾಗಿತ್ತು, ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು. ಏಕಾಏಕಿ ಮನಸ್ಸಿಗೆ ಬಂದಂತೆ ಅವ್ರದ್ದು ಫಾರಿನ್ ಪಾಲಿಸಿನೂ ಮನಸ್ಸಿಗೆ ಬಂದಂತೆ. ಅಟಲ್ ಬಿಹಾರಿ ವಾಜಪೇಯಿ ಸದಕ್ಕೆ ಫೈನಾನ್ಷಿಯಲ್ ಪಾಲಿಸಿ ಇದನ್ನು ನಮ್ಮ ಫಾರಿನ್ ಪಾಲಿಸಿನೂ ಒಪ್ಕೊಂಡಿದ್ರು. ಇವತ್ತು ಮನಮೋಹನ್ ಸಿಂಗ್ ಅವ್ರನ್ನ ನೆನೆಸ್ಬೇಕು ನಾವು. ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಇದ್ದಾಗ ಮನಮೋಹನ್ ಸಿಂಗ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ತದನಂತರ ಅವರೇ ಪ್ರಧಾನಮಂತ್ರಿಯಾಗಿ ದೇಶಕ್ಕೆ ಒಂದು ಅತ್ಯಂತ ಹೆಮ್ಮೆ ಪಡುವಂಥ ಒಂದು ಆರ್ಥಿಕ ವ್ಯವಸ್ಥೆಯನ್ನು ನಮ್ಮ ದೇಶಕ್ಕೆ ಕೊಟ್ಟಿದ್ದರು. ಸಂಪೂರ್ಣವಾಗಿ ಅದನ್ನು ಹಾಳು ಮಾಡಿಬಿಟ್ಟಿದ್ದಾರೆ. ದೇಶ ಅಧೋಗತಿಗೆ ಹೋಗಿದೆ ಇವತ್ತೊಂದು ದಿವಸ. ಇನ್ನು ಮುಂದೆ ಮೋದಿಯವರ ಇದು ನಡೆಯೋದಲ್ಲ. ಆಮೇಲೆ ವಾಟ್ಸಪ್ನಲ್ಲಿ ಒಬ್ಬ ಪ್ರಧಾನಮಂತ್ರಿ ಘನತೆ ಗೌರವ ಅಂಥದ್ದು ಯಾರೇ ಅಡ್ರೆಸ್ ಮಾಡಬೇಕಾದ್ರೆ ಇವತ್ತೊಂದು ದಿವಸ ಪ್ರಧಾನಮಂತ್ರಿ ಅದಕ್ಕೆ ಪ್ರಾಪರ್ ಒಂದು ಪ್ರೋಟೋಕಾಲ್ ಇರ್ತದೆ, ಘನತೆ ಗೌರವ ಇರ್ತದೆ. ವಾಟ್ಸಪ್ ಮಾಡಿ ಇವತ್ತೊಂದು ದಿವಸ ರಾತ್ರಿ ವಾಟ್ಸಪ್ ಮಾಡಿ ಹುಡುಗಾಟಿಕೆನಾ ಇದು? ಒಂದು ದಿವಸ ಪ್ರೆಸ್ ಕಾನ್ಫರೆನ್ಸ್ ಮಾಡಲಿಲ್ಲ. ಮನೆಯಲ್ಲಿ ವಿದೇಶಕ್ಕೆ ಹೋದಾಗೂ ಪ್ರೆಸ್ನವ್ರು ಕೇಳಿದ್ರೆ ಓಡೋಗ್ಬಿಟ್ರು. ಒಮ್ಮೆ ಟೆಲಿಪ್ರಾಂಪ್ಟರ್ ಇಟ್ಕೊಂಡು ಏನು ಬರ್ದು ಕೊಟ್ಟಿರ್ತಾರೆ ಅದನ್ನು ಓದೋದು. ಎಲ್ಲ ರಂಗದಲ್ಲಿ ವಿಫಲ ಆಗಿದ್ದಾರೆ ಇವತ್ತು ಸಹ. ಬೆಲೆ ಏರಿಕೆ, ರೈತರ ಆದಾಯ ದ್ವಿಗುಣ ಮಾಡ್ತೀವಿ ಅಂತ ಹೇಳಿದರು. ಏನು ದ್ವಿಗುಣ ಆಯ್ತು ರೈತರ ಆದಾಯ? ಪೆಟ್ರೋಲ್, ಫರ್ಟಿಲೈಸರ್ ರೇಟು, ಗೊಬ್ಬರ ರೇಟು, ಬೀಜಗಳ ರೇಟು, ನಮ್ಮ ಔಷಧಿ ರೇಟು ಯಾವುದು ಒಳ್ಳೆಯದಾಗಿದೆ ಹೇಳ್ರಿ? 14ರಿಂದ 19 ತನ 19ರಿಂದ ಈಗ 24ವರೆಗೆ ನಡೀತೀವಿ ಒಂದು ದಿವಸ. ಹಿಂದೂ ಮುಸ್ಲಿಂ ಇದರಲ್ಲಿ ಬಾರಾಕುನ್ ಮಾಫ್ ಅಂತಾರಲ್ಲ, ಹಿಂದೂ ಮುಸ್ಲಿಂ ಅಂತ ಹೇಳಿ ಇವತ್ತೊಂದು ದಿವಸ ಡಿವೈಡ್ ಮಾಡಿ ಇವತ್ತು ಇದು ಮಾಡಿದ್ರು. ಈಗ ಅಲ್ಲಿ ಯುವಕರು ಯಾರು ಎಲ್ಲ ಹಿಂದೂಗಳಿದ್ದರು, ಮುಸಲ್ಮಾನರು ಇದ್ದರು, ಕ್ರಿಶ್ಚಿಯನ್ರು ಇದ್ದರು, ಎಲ್ಲರೂ ಕೂಡ ಇದ್ರು. ಅಷ್ಟೇ ಅಲ್ಲ, ಆ ಹೋರಾಟದಲ್ಲಿ BJP ಲೀಡರ್ಗಳ ಮಕ್ಕಳೇ ಇದ್ದರು. ಇದು ಯುವ ಶಕ್ತಿ ಇವತ್ತೊಂದು ದಿವಸ. ಆದರೆ ಇವರೆಲ್ಲ ನಮ್ಮ ಮಕ್ಕಳು ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದ್ರಿ. ಅಲ್ಲೇ ಕೇಂದ್ರದಲ್ಲಿ JEE ಇದೆ, ಪರೀಕ್ಷೆ ಮಾಡ್ತಾರೆ. ನಮ್ಮಲ್ಲಿ CET ಇದೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇದೆ. ಏನಾದರೂ ಅಂಥವಾಗಿದ್ದಾವ? ಎಕ್ಸ್ಪರ್ಟ್ಸ್ ಕರ್ಕೊಂಡು ಸಿಸ್ಟಮ್ ಇದು ಮಾಡಿ 24 ಗಂಟೆ ಒಳಗಾಗಬೇಕಾಗಿತ್ತು. ಮತ್ತು ಇವರು ಯುವಕರ ಪಕ್ಷ ನಾವು ಅಂತ ಹೇಳ್ಕೊಳ್ಳುವಂಥ BJPಯವರು ಪ್ರಧಾನಮಂತ್ರಿ ಯುವಕರ ಬಗ್ಗೆ ಇವತ್ತೊಂದು ದಿವಸ ಎಲ್ಲ ಇದು ಮಾಡಿಸಿ ಅವ್ರ ಮತ ಹಾಕಿಸ್ಕೊಂಡು ಅವರಿಂದ ಅಧಿಕಾರಕ್ಕೆ ಬಂದು ಆ ಯುವಕರಿಗೆ ಭವಿಷ್ಯತನ್ನು ಹಾಳು ಮಾಡುವಂಥ ಕೆಲಸ ಮಾಡಿದ್ದಾರೆ. ಇದನ್ನು ಜನ ಕ್ಷಮೆ ಮಾಡೋದಿಲ್ಲ. ಮುಗೀತೀಗ ಇದು ರಿವರ್ಸ್
ಸರ್ಕಲ್ ಚಾಲೂ ಆಗಿಬಿಟ್ಟಿದೆ. ಈಗ ಮೋದಿ ಅವರು ವಿದ್ಯಾರ್ಥಿ ಕ್ಷಮೆ ಕೇಳಬೇಕಂತ ರಾಹುಲ್ ಗಾಂಧಿ ಆದ್ರು. ನಿಶ್ಚಿತವಾಗಿ ನಾವು ಕ್ಷಮೆ ಕೇಳೋದಲ್ಲರಿ, ಜೀವ ವಾಪಸ್ ಕೊಡ್ತೀರಾ? ಅವು 10 ಜನ 20 ಜನ, ಅವರು 22 ಜನ ಪ್ರಾಣ ಕಳ್ಕೊಂಡ್ರಿ. ಜೀವ ವಾಪಸ್ ಕೊಡ್ತಾರೆ ಮೋದಿ? ಪರಿಹಾರ ಕೊಡ್ಬೋದು, ನೀವು ಜೀವ ವಾಪಸ್ ಕೊಡ್ತೀರಾ ಅವ್ರದ್ದು? ಆ ಮಕ್ಕಳ ಜೀವ ವಾಪಸ್ ಕೊಡ್ತಾರೆ ಅವರು? ಮತ್ತು ನಾಚಿಕೆ ಬಿಟ್ಟು ಪಕ್ಷದವ್ರು ಪ್ರತಿಭಟನೆ ಮಾಡಿದ್ದು ಹೇಳ್ತಾರೆ ಎಲ್ಲ ಕಡೆ. ಏನು ಅಂತಂದರೆ ಪ್ರಶ್ನೆ ಪೇಪರ್ ಲೀಕ್ ಆಗಿದ್ದು ಕರೆಕ್ಟು ಅಂತಾನ, ಆ 10-20 ಮಕ್ಕಳು ಸತ್ತಿದ್ದು ಕರೆಕ್ಟ್ ಅಂತಾನ, 1.5 ಲಕ್ಷ ಜನ ಮತ್ತೆ ಮರುಪರೀಕ್ಷೆಗೆ ಹಾಜರಾಗಲಿಲ್ಲ ಅದನ್ನು ಸತ್ಯನ? ಅದ್ರ ಸಲುವಾಗನ? ಅದೇ ಎಲ್ಲವನ್ನ ಇದೆ ನಿಮ್ಮ ವೈಫಲ್ಯ. ಹಿಂದೂ ಮುಸ್ಲಿಮು ಬೆಲೆ ಏರಿಕೆಗೂ ಮುಸ್ಲಿಮಾನು, CET ಪೇಪರ್ ಲೀಕಿಗೂ ಮುಸಲ್ಮಾನು, ಅಲ್ಲೂ ಹಿಂದೂ ಮುಸ್ಲಿಮು ಎಲ್ಲ ಏನು ಬರ್ತದೆ ಅಂದ್ರೆ ಏನರ್ಥ ನೋಡಿ. ಆವಾಗ ನಾವು ಕಾಂಗ್ರೆಸ್ನಲ್ಲಿ ಕೇಳಿರಿ, UPAದಲ್ಲಿ ನಿಮ್ಗೆ ಗೊತ್ತಿರಬೇಕು, ಬರೀ ನೋಷ್ನಲ್, ನೋ ಪ್ರೂಫ್, ಬರೀ ನೋಷ್ನಲ್ ಅದೊಂದು ಪೇಪರ್ ಮೇಲೆ ಅಕಾಡೆಮಿಕ್ ಆಗಿ 2G 3G ಆದ್ಮೇಲೆ ರಾಜೀನಾಮೆ ಕೊಟ್ಟಂಥದ್ದು ನಮ್ಮಲ್ಲಿ. ಎಷ್ಟು ಸಲ ಕೊಟ್ಟಿಲ್ಲ ಅವತ್ತು? ಎಂತೆಂಥ ನೈತಿಕ ಜವಾಬ್ದಾರಿ ಹೊತ್ಕೊಂಡು ಶಿವರಾಜ್ ಪಾಟೀಲ್ರು, ವಿಲಾಸರಾವ್ ದೇಶಮುಖ್ರು ಎಷ್ಟು ಜನ ಇವತ್ತು ಕೊಟ್ಟಿಲ್ಲ ನೈತಿಕ ಕೊಟ್ಕೊಂಡು? ಇಲ್ಲೇ ಜಾರ್ಜ್ ಅವರು ಪಾಪ ಅವ್ರಿಗೆ ಏನೂ ಭಾಗ ಇರಲಿಲ್ಲ ಅವತ್ತೊಂದು ಸಹ. ನಾಚಿಕ್ ಬರಬೇಕು. 47 ದಿವಸ ಇದು ಮಾಡಿದ್ಮೇಲೆ ಈಗ ಕುಂಭಕರ್ಣ ನಿದ್ದೆಯಿಂದ ಈಗ ಎದ್ದು ಇದು ಮಾಡ್ತಾಯಿದ್ದಾರೆ. ಇದು ಸರಿಯಾಗೋದಲ್ಲ. ಇವರ ಕಾಲ ತಿರುಗಿದೆ. ಮೋದಿ ಯುಗ ಅಂತ್ಯ. ಕ್ರೆಡಿಟ್ ನಮ್ಮ ಯುವಕರದು, ಮಕ್ಕಳದು. ಏನೇ CGI ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲರೂ ಹೋರಾಟ ಮಾಡಿರ್ಬೋದು, ಸಪೋರ್ಟ್ ಮಾಡಬೇಕು. ಕ್ರೆಡಿಟ್ಟು 22 ಜನ ಏನು ಇವತ್ತು ಪ್ರಾಣ ಕಳ್ಕೊಂಡಿದಾರಲ್ಲ ಅವ್ರಿಗೆ ಇದನ್ನು ಸಮರ್ಪಣೆ ಮಾಡಬೇಕು. ಸಚಿವ ಸಂಪುಟ ವಿಸ್ತರಣೆ ಆಗ್ತದೆ ಈಗ 2-3 ದಿವಸದಲ್ಲಿ. ಎಲ್ಲಿ? ಬಿಜಾಪುರ ಜಿಲ್ಲೆಯಿಂದ. ನನಗೆ ಗೊತ್ತಿಲ್ಲಪ್ಪ. ನಾನು ಒಂದೇ ಹೇಳ್ತೇನೆ, ನನಗೆ ಯಾರು ಕಾಂಪಿಟೇಷನ್ ಆಗಿದಾರ ಬಿಟ್ಟಾರ ನನಗೆ ಗೊತ್ತಿಲ್ಲ. ವಿಜಯಪುರ ಜಿಲ್ಲೆಗೆ ಇನ್ನೊಂದು ಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ ನಾನು ಒತ್ತಾಯ ಮಾಡಿದ್ದೀನಿ. ಅಲ್ಲ, ನಿಮ್ಮನ್ನೇನಾದರೂ ಸಂಪರ್ಕ ಮಾಡಿ? ನನಗೆ ಯಾರಿಗೂ ಕೂಡ ನಾನು ಯಾರು ಹಸ್ತಕ್ಷೇಪ ಮಾಡ್ತಾ ಇಲ್ಲ. ಹಾಂ, DCM ಸ್ಥಾನ ಕೊಡಬೇಕು ಅದು ಯಾವುದೂ ಕೂಡ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಅವತ್ತೊಂದು ದಿವಸ ಹಿಂದೆ ಪ್ರಸ್ತಾವನೆಗಳು ಅದು ಇತ್ತು, ಚರ್ಚೆಗಳಾಗಿದ್ದು, ಅದು ಹಿಂದೆ ಯಾವಾಗ ಆಗಿಲ್ಲ. ಈಗ ಅದು ಏನು ಪಕ್ಷ ಯಾವಾಗ ನಿರ್ಧಾರ ಮಾಡಿದರೆ ಆಗ್ತದೆ. ಪಕ್ಷ ಅವತ್ತೊಂದು ದಿವಸ ನಿರ್ಧಾರ ಮಾಡಬೇಕಲ್ಲ. ಅದನ್ನು ಇಲ್ಲ, ಚರ್ಚೆ ಮಾಡಿಲ್ಲ ಅಂದರೆ ಚರ್ಚೆ ಮಾಡಿಲ್ಲ. ಅದನ್ನು ನೋಡಿ, ಕಾಂಗ್ರೆಸ್ ಪಕ್ಷನಲ್ಲಿ ಅದೆಲ್ಲ ಹಿಡಿಯೋದಿಲ್ಲ. ಕಾಂಗ್ರೆಸ್ನಲ್ಲಿ ಪಕ್ಷ, ಕಾಂಗ್ರೆಸ್ ಕುಟುಂಬ ಅದು. ವಿಶ್ವದಾಗ ಇದೆಲ್ಲನೂ ಕೂಡ ಒಂದು ಬಿಜಾಪುರ ಜಿಲ್ಲೆಯಲ್ಲಿ, ಇಡೀ ದೇಶದಲ್ಲಿ ಬರಗಾಲ ಘೋಷಣೆ ಮಾಡೋದು ಯಾರು? ಕೇಂದ್ರ ಸರ್ಕಾರ. ಮಾನದಂಡಗಳಿದ್ದಾವೆ. ಆಗಸ್ಟ್ ತನಕ ಇವತ್ತೊಂದು ದಿವಸ ಅವ್ರಿಗೆ ಒಂದೇನು ಮಾನದಂಡ ಹಾಕ್ಕೊಂಡಿದ್ದಾರೆ ಅವರು. ಆದರೆ ಅದು ಉಪಯೋಗ ಆಗೋದಿಲ್ಲ. ಈಗ ಆಗಸ್ಟ್ ಆದಮೇಲೆ ಅದೆಲ್ಲ ಮಳೆ ಬೆಳೆ ಎಲ್ಲ ಅವಾಗ ಲಾಸಸ್ಸನ್ನು ಕ್ಯಾಲ್ಕುಲೇಟ್ ಮಾಡೋರು ಕೇಂದ್ರ ಸರ್ಕಾರ. ಆದರೆ ಕೆಲವು ಕಡೆ ಇವತ್ತು ಏನೂ ಮಾಡ್ಲಿಕ್ಕೆ ಆಗಂಗಿಲ್ಲ. ಒಂದೇ ಬಿತ್ತನೆ ಆಗಿದ್ದು ಹಾಳಾಗೋಗಿದೆ. ಪುಣ್ಯಕ್ಕೆ ಸ್ವಲ್ಪ ಮೊದರಲ್ಲಿ ನೀರಾಯಿತು, ಡ್ಯಾಮ್ಗಳ ನೀರು ಬಂದು ಇವತ್ತು ದಿವಸ ನಾವು ಬದುಕಿದ್ದೀವಿ ಕುಡಿಯೋಕ್ಕೆ ನೀರಿಗೆ. ಆದರೆ ಕೃಷಿ, ಮಳೆ ಆಧಾರಿತ ಕೃಷಿ ಏನಿದೆ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿ ವಿಫಲ ಆಗಿದೆ. ಮಳೆ ಆಧಾರಿತ ಕೃಷಿ ಒಂದನೇ ಸಲ ಅವ್ರು ಬಿತ್ತನೆ ಮಾಡಿದಂಥ ಬೀಜ, ಗೊಬ್ಬರ ದುಡ್ಡನ್ನು ಹೊಂದಲ್ಲ.